ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಅಕ್ಷಯ ತೃತೀಯ ಹಬ್ಬದ ದಿನ ಬಂಗಾರ ಪರ್ಚೇಸ್ ಮಾಡಲೇಬೇಕಾ? ಮಾಡದಿದ್ರೆ ಕಷ್ಟ ಆವರಿಸುತ್ತಾ? ಬಂಗಾರ ಕೊಳ್ಳದೆ ಹೋದ್ರೆ ಬಡತನ ಬರುತ್ತಾ? ಅಕ್ಷಯ ತೃತೀಯ ಹಬ್ಬದ ದಿನ ಒಂದು ಗುಂಜಿ ಬಂಗಾರನಾದ್ರೂ ಮನೆಗೆ ತರಲೇಬೇಕಾ? ಹಾಗಂತ ಶಾಸ್ತ್ರದಲ್ಲೇನಾದರೂ ಉಲ್ಲೇಖ ಇದೆಯಾ? ಯಾವ ಪುರಾಣದಲ್ಲಿ, ಯಾವ ಶಾಸ್ತ್ರದಲ್ಲಿ, ಯಾವ ವೇದದಲ್ಲಿ ಈ ಅಕ್ಷಯ ತೃತೀಯ ಹಬ್ಬದ ದಿನ ಬಂಗಾರ ಕೊಳ್ಳಲೇಬೇಕು ಅಂತ ಉಲ್ಲೇಖ ಇದೆ? ಇದರ ಹಿಂದಿದೆಯಾ ವ್ಯಾಪಾರಿ ಬುದ್ಧಿ, ಕಮರ್ಷಿಯಲ್ ಮೈಂಡ್, ಕಮರ್ಷಿಯಲ್ ಥಿಂಕಿಂಗ್ನ ಕೈವಾಡ? ಬಂಗಾರದ ಆಭರಣ ಅಕ್ಷಯ ತೃತೀಯ ದಿನ ಕೊಂಡುಕೊಳ್ಳಲೇಬೇಕು ಅಂತ ವ್ಯಾಪಾರಿ ಬುದ್ಧಿಯ ಒಂದು ಕೈವಾಡ ಕಪಿಮುಷ್ಟಿಯಲ್ಲಿ ಎಲ್ಲರೂ ಸಿಕ್ಕಾಕೊಂಡಿದ್ದಾರಾ? ಇದರ ಸಂಪೂರ್ಣ ಸಮಗ್ರ ಚಿತ್ರಣ ಈ ಒಂದು ಸಂಚಿಕೆಯಲ್ಲಿ ಕೊಡ್ತೀನಿ, ಪೂರ್ತಿಯಾಗಿ ನೋಡಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಅಕ್ಷಯ ತೃತೀಯ ಈ ಹಬ್ಬದ ದಿನ ಬಂಗಾರ ಕೊಳ್ಳಲೇಬೇಕಾ? ಮಸ್ಟ್. ಅದನ್ನು ಕೊಳ್ಳದೇ ಇದ್ದರೆ ಕಷ್ಟಗಳು ಎದುರಾಗುತ್ತಾ? ಅಕ್ಷಯ ತೃತೀಯ ಹಬ್ಬ ಬಂದರೆ ಸಾಕು, ಅವತ್ತು ಸುಮಾರು ಜನ ಈ ಗೋಲ್ಡ್ ಜ್ಯುವೆಲರಿ ಶಾಪ್ ಎದುರುಗಡೆ, ಬಂಗಾರದ ಆಭರಣದ ಮಳಿಗೆ ಎದುರುಗಡೆ ಕ್ಯೂನಲ್ಲಿ ನಿಂತಿರ್ತಾರೆ. ಆಹಾ, ಅವತ್ತು ಬಂಗಾರದ ಆಭರಣದ ಮಳಿಗೆಗಳಿಗೆ ನಿಮಗೆ ಹಬ್ಬ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಅವರಿಗೆ ಹಬ್ಬ. ಯಾಕೆಂದರೆ ಬೆಳಗ್ಗೆ 6 ಗಂಟೆಯಿಂದನೇ ಓಪನ್, ರಾತ್ರಿ 12 ಗಂಟೆವರೆಗೂ ಕೊಳ್ಳೋರ ಒಂದು ಇದು ನಡೆದೇ ಇರುತ್ತೆ. ಅವರ ಜೇಬು ಹಾಗೆ ತುಂಬುತ್ತಾ ಇರುತ್ತೆ, ಖಜಾನೆ ಅದು ಬೆಳಿತಾನೇ ಹೋಗುತ್ತೆ. ನಿಮಗೆ ಅಕ್ಷಯ ತೃತೀಯದ ಫಲ ಎಷ್ಟು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆ ಬಂಗಾರದ ಆಭರಣದ ಮಳಿಗೆಯ ಮಾಲೀಕರ ಖಜಾನೆ ಅಕ್ಷಯ ತೃತೀಯ ಹಬ್ಬದ ದಿನ ಹಾಗೆ ಭರಪೂರವಾಗಿ ತುಂಬುತ್ತಾ ಆಕಾಶದೆತ್ತರಕ್ಕೆ ಬೆಳೀತಾ ಇರುತ್ತೆ. ಯಾಕೆ ಗೊತ್ತಾ? ಇದನ್ನ ಸ್ಟ್ಯಾಟಿಸ್ಟಿಕ್ಸ್ ಜೊತೆಗೆ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡ್ತೀನಿ ವೀಕ್ಷಕರೇ. ಜಗತ್ತಿನ ಯಾವುದೇ ದೇಶ, ಯಾವುದೇ ರಾಷ್ಟ್ರದಲ್ಲೂ ಕೂಡ ಒಂದೇ ದಿನದಲ್ಲಿ 15ರಿಂದ 25 ಸಾವಿರ ಕೋಟಿ ರೂಪಾಯಿಯ ಬಂಗಾರದ ಆಭರಣಗಳನ್ನು ಯಾರೂ ಖರೀದಿ ಮಾಡೋದಿಲ್ಲ. ಆ ಒಂದು ಘಟನೆ ನಡೆಯುವುದು ಭಾರತದಲ್ಲಿ ಮಾತ್ರ. ಅದು ಅಕ್ಷಯ ತೃತೀಯ ಹಬ್ಬದ ದಿನ. ಅಕ್ಷಯ ತೃತೀಯ ಹಬ್ಬದ ದಿನ ಭಾರತ ದೇಶದಲ್ಲಿ 15 ಸಾವಿರ ಕೋಟಿಯಿಂದ 25 ಸಾವಿರ ಕೋಟಿಯಷ್ಟು ಬಂಗಾರದ ಒಂದು ಖರೀದಿ ಒಂದೇ ದಿನದಲ್ಲಿ ಜನರು ಮಾಡ್ತಾರೆ. ಈಗ ಹೇಳಿ, ಯಾರು ಖಜಾನೆ ಬೆಳೀತು? ನಿಮ್ಮದ ಅಥವಾ ಬಂಗಾರದ ಆಭರಣದ ಮಾಲೀಕರ ಖಜಾನೆ ಬೆಳೀತ? ಇದರ ಹಿಂದಿದೆಯಾ ವ್ಯಾಪಾರೀಕರಣದ ಒಂದು ಕೈವಾಡ, ಕಪಿಮುಷ್ಟಿ? ಹೇಳ್ತಾ ಹೋಗ್ತೀನಿ. ಸಂಚಿಕೆಯನ್ನು ನೋಡೋದನ್ನು ಕಂಟಿನ್ಯೂ ಮಾಡಿ, ಸ್ಟೇ ಕನೆಕ್ಟೆಡ್. ಯಾಕೆ ಅಂದರೆ ಇದು ನಿಮ್ಮ ಮನಸ್ಸಿನಿಂದ ಭಯವನ್ನು ತೆಗೆಯುವಂತಹ ಸಂಚಿಕೆ. ಯಾಕೆಂದರೆ ನೋಡಿ, ಈ ಅಕ್ಷಯ ತೃತೀಯ ಬಂತು ಅಂದರೆ ಸಾವಿರಾರು ಜನ ಯೂಟ್ಯೂಬರ್ಸ್ ಜ್ಯೋತಿಷಿಗಳಾಗ್ಬಿಡ್ತಾರೆ. ಆಗ ಹೇಳ್ತಾ ಹೋಗ್ತಾರೆ, ಬಂಗಾರದ ವ್ಯೂಸಿಗೋಸ್ಕರ, ಲೈಕ್ಸಿಗೋಸ್ಕರ, ಇದಕ್ಕೋಸ್ಕರ, ಪಾಪ್ಯುಲಾರಿಟಿಗೋಸ್ಕರ ಅಕ್ಷಯ ತೃತೀಯ ಬಂತು, ಬಂಗಾರ ತಗೊಳ್ಳಿ. ಅಕ್ಷಯ ತೃತೀಯ ಬಂತು, ಖಂಡಿತವಾಗಿ ಬಂಗಾರ ತಗೊಳ್ಳೇಬೇಕು, ಇಲ್ಲಾಂದರೆ ದರಿದ್ರ ಲಕ್ಷ್ಮಿ ಮನೆಗೆ ಬರ್ತಾಳೆ, ದಟ್ಟ ದರಿದ್ರತನ ಆವರಿಸುತ್ತೆ, ಕಡುಬಡತನ ಬಂದ್ಬಿಡುತ್ತಂತೆ. ಯಾವ ಪುರಾಣದಲ್ಲಿ ಹೇಳಿದೆ ಸ್ವಾಮಿ ಈ ಅಕ್ಷಯ ತೃತೀಯ ದಿನ ಬಂಗಾರ ತಗೋಬೇಕು ಕಡ್ಡಾಯ ಅಂತ? ತೋರಿಸಿ ನೋಡೋಣ. ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. ಬೇಕಾದರೆ ಇಂತಹ ಪುರಾಣ ವೇದ ಉಲ್ಲೇಖದಲ್ಲಿ ಇದೆ ಅಂತಂದರೆ ನೀವು ಹೇಳಿದ ಥರ ಕೇಳ್ತೀನಿ ನಾನು. ಎಲ್ಲೂ ಇಲ್ಲ ಸ್ವಾಮಿ, ಎಲ್ಲೂ ಇಲ್ಲ. ಈ ಅಕ್ಷಯ ತೃತೀಯ ಹಬ್ಬದ ದಿನ ಬಂಗಾರ ಖರೀದಿ ಮಾಡಬೇಕು ಅಂತ ಯಾವ ವೇದ ಪುರಾಣ ಶಾಸ್ತ್ರಗಳಲ್ಲಿ ಉಲ್ಲೇಖ ಇಲ್ಲ. ನಿಮ್ಮ ಜನಸಾಮಾನ್ಯರೇ, ವೀಕ್ಷಕರೇ, ನಿಮ್ಮ ಮನಸ್ಸಿನಿಂದ ಭಯವನ್ನು ಈಗಲೇ ತೆಗೆದು ಹಾಕಿ. ಪಾಪ ಎಷ್ಟೋ ಜನಸಾಮಾನ್ಯರು, ಮುಗ್ಧರು, ಬಡ ಜನರು
ಅವತ್ತಿನ ದಿನ ಅಕ್ಷಯ ತೃತೀಯ ಹಬ್ಬದ ದಿನ ಮನಸ್ಸಿನಲ್ಲಿ ಆತಂಕ, ಒತ್ತಡ, ಖಿನ್ನತೆ, ಡಿಪ್ರೆಷನ್ ಏನೋ ತಗೊಂಡು ಕೂತಿರ್ತಾರೆ. ಅಯ್ಯೋ ಇವತ್ತು ಅಕ್ಷಯ ತೃತೀಯ ಹಬ್ಬ ಅಂತೆ, ನಮಗೆ ಬಂಗಾರ ಪಾಪ ಅವ್ರಿಗೆ ಕೊಂಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಕಡು ಬಡತನ, ಕಷ್ಟದಲ್ಲಿರ್ತಾರೆ. ಕೊಂಡ್ಕೋಬೇಕಿತ್ತಂತೆ, ನಾನು ಕೊಂಡ್ಕೊಳ್ಳಿಲ್ಲ, ವರ್ಷ ಬರೋಷ್ಟರಲ್ಲೇ ನನಗೆ ಇನ್ನೂ ಕಷ್ಟ, ದಟ್ಟ ದರಿದ್ರ ಬಡತನ, ಆಮೇಲೆ ಮನೆಯಲ್ಲಿ ಕೆಟ್ಟ ಘಟನೆಗಳು ಅದು ಇದು ಆವರಿಸುತ್ತೋ ಅನ್ನುವ ಕಾರ್ಮೋಡದಲ್ಲಿ ಕೂತಿರ್ತಾರೆ. ಕೆತ್ತಿ ಬಿಸಾಕಿ ಅದನ್ನೆಲ್ಲ ಆ ಒಂದು ಭಯದಿಂದ ಹೊರಗಡೆ ಬನ್ನಿ. ಯಾವ ಒಂದು ಆತಂಕಕ್ಕೂ ಒಳಗಾಗಬೇಡಿ. ಅಕ್ಷಯ ತೃತೀಯ ದಿನ ಬಂಗಾರ ಖರೀದಿ ಮಾಡಬೇಕನ್ನೋದು ಕಡ್ಡಾಯ ಅಲ್ಲ. ಅದರ ಬಗ್ಗೆ ಇರುವಂತಹ ಒಂದು ಏನು ನಂಬಿಕೆ, ಆ ಒಂದು ಇದನ್ನು ಮೂಡಿಸಿದ್ರಲ್ಲ, ಆ ಛಾಯೆ, ಅದನ್ನು ಇವತ್ತಿಗೆ ಕೊನೆ ಮಾಡಿ. ಆ ಒಂದು ಥಾಟನ್ನು ಮೈಂಡಿನಿಂದ ಕಿತ್ತಿ ಬಿಸಾಕ್ಬಿಡಿ. ಅದನ್ನು ಕೂಡ ಒಂದು ಅಂದರೆ ಹಬ್ಬಕ್ಕೆ ವೀಕ್ಷಕರೇ, ಹಬ್ಬಕ್ಕೆ ಮಾತ್ರ ಬಹಳ ಪವರ್ ಇದೆ. ಆ ಅಕ್ಷಯ ತೃತೀಯ ಹಬ್ಬ ಇದೆಯಲ್ಲ, ನಾನು ಸಾಲಾಗಿ ಈಗ ಪಾಡ್ಕಾಸ್ಟ್ ಮಾಡ್ತಾ ಬರ್ತಾ ಇದ್ದೀನಿ. ಫಸ್ಟು ಇದು ಸೆಕೆಂಡ್ ಪಾಡ್ಕಾಸ್ಟು, ಮುಂದೆ ಇನ್ನೂ 5 ಪಾಡ್ಕಾಸ್ಟ್ಗಳಿರುತ್ತೆ. ಅಕ್ಷಯ ತೃತೀಯ ಹಬ್ಬವನ್ನು ಧಾರ್ಮಿಕ, ಒಂದು ಜ್ಯೋತಿಷ್ಯ, ವಾಸ್ತು, ಸನಾತನ ಧರ್ಮ ಈ ಆ್ಯಂಗಲಲ್ಲಿ ನೋಡಿ ನಾವು ಆಚರಣೆ ಮಾಡಿ ಮನೆಗೆ ಸಂಪತ್ತನ್ನು ಬರಮಾಡ್ಕೋಬೇಕು, ಲಕ್ಷ್ಮಿಯನ್ನು ಬರಮಾಡ್ಕೋಬೇಕೇ ವಿನಃ ಈ ವ್ಯಾಪಾರೀಕರಣ ಬುದ್ಧಿಯ ಅದರ ಹಿಂದೆ ಅವರು ಏನು ಆ ಥರದನ್ನು ಒಂದು ಆತಂಕ, ಒಂದು ಇದನ್ನು ಛಾಯೆಯನ್ನು ಸೃಷ್ಟಿ ಮಾಡಿದ್ದಾರಲ್ಲ, ಅದನ್ನು ಮನಸ್ಸಲ್ಲಿ ನಾವು ನೆಗೆಟಿವ್ ಆಗಿ ಕೂತ್ಕೊಂಡು ಕುಗ್ಗಬಾರದು. ಖಡಾಖಂಡಿತವಾಗಿ ಇನ್ನೊಂದು ಸಲ ಒತ್ತಿ ಹೇಳ್ತೀನಿ, ಅಕ್ಷಯ ತೃತೀಯ ಹಬ್ಬದ ದಿನ ಬಂಗಾರವನ್ನು ಖರೀದಿ ಮಾಡಬೇಕು ಅನ್ನೋ ಉಲ್ಲೇಖ ಯಾವ ಶಾಸ್ತ್ರ, ಸನಾತನ ಧರ್ಮ, ಒಂದು ವೇದ ಪುರಾಣಗಳಲ್ಲಿ ಇಲ್ಲ. ನಿರಾಳವಾಗಿ, ನಿರಾತಂಕವಾಗಿ ಹಬ್ಬವನ್ನು ಆಚರಣೆ ಮಾಡಿ. ಅದರ ಬದಲಿಗೆ ಈ ಲಕ್ಷ್ಮೀ ಕೃಪೆಯನ್ನು ಪಡ್ಕೋಬೇಕು ಅಂದರೆ ಬಂಗಾರವನ್ನು ಖರೀದಿ ಮಾಡಲಾರದೆ ನಾವು ಕೆಲವೊಂದು ಆಚರಣೆ, ಸಂಪ್ರದಾಯ, ರೆಮಿಡೀಸ್ಗಳನ್ನು ಮಾಡ್ಕೊಳ್ಳೋದ್ರಿಂದ ಮನೆಗೆ ವರ್ಷ ತುಂಬುವಷ್ಟರಲ್ಲೇ ಅಪಾರ ಪ್ರಮಾಣದ ಸಂಪತ್ತನ್ನು ನಾವು ತುಂಬಿಸ್ಕೋಬೋದು, ಬರಮಾಡ್ಕೋಬೋದು. ಕೈ ತುಂಬ ಕೆಲಸ ಮಾಡುವ ಹೇರಳ ಅವಕಾಶಗಳು ಸಿಗುತ್ತೆ. ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಮನೆಗೆ ಮಾತೆ ಮಹಾಲಕ್ಷ್ಮಿಯ ಆಗಮನ ಆಗುತ್ತೆ. ಲಕ್ಷ್ಮಿ ಆಗಮನ ಆದರೆ ಹಿಂದೆ ಹಿಂದೆ ಹಣ ಬರುತ್ತೆ. ಹಣ ಬಂತು ಅಂದರೆ ನೀವು ಏನು ಬೇಕಾದ್ದು ಕೊಳ್ಳಬಹುದು. ಆಗ ನೀವು ಬಂಗಾರ, ವಜ್ರ, ವೈಡೂರ್ಯ, ನಿಮ್ಮ ಮನೆಗೆ ಒಂದು ಸೋಫಾ ಇರ್ಬೋದು, ಟಿ ವಿ ಇರ್ಬೋದು, ಐಷಾರಾಮಿ ಕಾರ್ ಇರ್ಬೋದು, ಸೈಟ್ ಇರ್ಬೋದು, ಮನೆ ಇರ್ಬೋದು, ಕೊಂಡ್ಕೋಬೋದಲ್ಲ. ಅವತ್ತೇ ನಾವು ಬಂಗಾರ ಖರೀದಿ ಮಾಡಬೇಕು ಅನ್ನೋ ಒತ್ತಡದಲ್ಲಿ ನೀವು ಬರಕೂಡುದು. ಯಾಕೆ ಅಂದರೆ ಅದರ ಬಗ್ಗೆ ಶಾಸ್ತ್ರಗಳಲ್ಲಿ ಉಲ್ಲೇಖ ಇಲ್ಲ. ಇತ್ತು ಅಂದರೆ ನಾನು ಹೇಳ್ತಿದ್ದೆ, ಇಲ್ಲ ನೀವು ಈ ಅಕ್ಷಯ ತೃತೀಯ ಹಬ್ಬದ ದಿನ ಮಸ್ಟ್ ಬಂಗಾರ ಖರೀದಿ ಮಾಡಬೇಕು, ಮಾಡಿ ಅಂತ ಹೇಳ್ತಾ ಇದ್ದೆ. ಇಲ್ಲ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇನ್ನೂ ಈ ಬಗ್ಗೆ ನಾವು ಕುತೂಹಲಕಾರಿ ಮಾಹಿತಿಯನ್ನು ನೋಡ್ತಾ ಹೋದರೆ ವೀಕ್ಷಕರೇ, ಇಲ್ಲಿ ಭವಿಷ್ಯ ಪುರಾಣದಲ್ಲಿ ವಿತ್ ಪ್ರೂಫ್ ಕೊಡ್ತೀನಿ ನಿಮಗೆ. ಭವಿಷ್ಯ ಪುರಾಣ ಏನು ಓದಿದೆ, ಈ ಪುರಾಣ ಪುಣ್ಯ ಕಥೆ, ವೇದ, ಧರ್ಮ ಗ್ರಂಥಗಳಂತ ಹೇಳ್ತಾ ಇರ್ತೀವಲ್ಲ, ಭವಿಷ್ಯ ಪುರಾಣ ಅಂತ ಇರುತ್ತೆ. ಅದನ್ನು ನೀವು ಉಲ್ಲೇಖ ಮಾಡಿ ನೋಡಿ. ಅದೇನು ಒಬ್ಬರಿಗೆ ಸೀಮಿತ ಆದಂಥ ಗ್ರಂಥ ಅಲ್ಲ, ಇವರೇ ಓದಬೇಕು, ಇವರೇ ತಿಳ್ಕೊಬೇಕಿಲ್ಲ, ಎಲ್ಲರೂ ಓದ್ಬೋದು, ಎಲ್ಲರೂ ತಿಳ್ಕೊಬೋದು. ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಅಕ್ಷಯ ತೃತೀಯ ಹಬ್ಬದ ಬಗ್ಗೆ ಅಕ್ಷಯ ಪುಣ್ಯ ಅಂತೆ. ಈ ಅಕ್ಷಯ ತೃತೀಯ ಅಂದರೆ ಅಕ್ಷಯ ಪುಣ್ಯ. ಅಕ್ಷಯ ತೃತೀಯ ಹಬ್ಬದ ದಿನ ದಾನ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಆಹಾರ ದಾನ ಮಾಡಬೇಕು, ನೀರನ್ನು ದಾನ ಮಾಡಬೇಕು. ಯಾಕೆ ಅಂದರೆ ಅಕ್ಷಯ ತೃತೀಯ ಹಬ್ಬ ಬರುವಷ್ಟರ ಹೊತ್ತಿಗೆ ಬಿಸಿಲು ಸಂಪೂರ್ಣ ಪ್ರಮಾಣದಲ್ಲಿ ಪೀಕಲ್ಲಿರುತ್ತೆ. ಅಂದರೆ ಸೂರ್ಯನ ಶಾಖ, ಬೇಸಿಗೆ ಕಾಲ ಆರಂಭ ಆಗಿರುತ್ತೆ. ಹಾಗಾಗಿ ನೀರನ್ನು ದಾನ ಮಾಡಬೇಕು ಅಂತ ಇರುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಏನಾಗ್ತಾ ಇತ್ತು ಅಂದರೆ ಅರವಟ್ಟಿಗೆಗಳು ಅಂತ ಹೇಳ್ತಾರೆ. ಅಂದರೆ ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ಇಟ್ಕೊಂಡು ಅದ್ರ ಮೇಲೆ ಒಂದು ಒದ್ದೆ ಬಟ್ಟೆಯನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ತಣ್ಣಗಿಡುವಂಥ ಪ್ರಯತ್ನ ಮಾಡ್ತಾ ಇದ್ರು. ದಾರಿ ಹೋಕರಿಗೆ ಅಂದರೆ ದಾರಿಯಲ್ಲಿ ನಡೆಯೋರಿಗೆ ಅವ್ರಿಗೂ ಕೂಡ ದಾಹ ಆಗಿರ್ತಿತ್ತು. ಅಲ್ಲಿ ನೀರಿನ ಅರವಟ್ಟಿಗೆಗಳು ಕಾಣಿಸಿದ್ರೆ ಅಲ್ಲಿ ಹೋಗಿ ಅಯ್ಯೋ ನೀರು ಕಾಣಿಸ್ತಪ್ಪ ಅಂತ ಹೇಳಿ ಅಲ್ಲಿ ಹೋಗಿ ಕೇಳ್ತಾ ಇದ್ರು ನೀರು. ಅಂದರೆ ಅವರು ಕೇಳೋದಕ್ಕಿಂತ ಮುಂಚೆ ಇವರೇ ಅದನ್ನು ಬಾಯಾರಿಕೆ ಆಗಿದೆಯಾ ಅಂತ ಅವ್ರಿಗೆ ನೀರನ್ನು ದಾನ ಮಾಡುವಂಥದ್ದು, ಕೊಡುವಂಥದ್ದಿತ್ತು. ಅಲ್ಲಿ ಆ ಒಂದು ಬಿರು ಬೇಸಿಗೆ ಏನು ನಡೀತಾ ಬರ್ತಿದ್ನಲ್ಲ ಆ ವ್ಯಕ್ತಿ, ಪುರುಷ ಆಗಲಿ ಮಹಿಳೆ ಆಗಲಿ, ಆ ನೀರು ಸಿಗುತ್ತಲ್ಲ, ನೀರು ಸಿಕ್ಕಾಗ ಸಾಕ್ಷಾತ್ ಅಮೃತ ಸಿಕ್ಕಂಗೆ ಅವರಿಗೆ. ನೀವೇನೇ ಆ ಸಂದರ್ಭದಲ್ಲಿ
ಅವರಿಗೆ ಬೆಳ್ಳಿ ಬಂಗಾರ ತಟ್ಟೆಯಲ್ಲಿ ಇಟ್ಟುಕೊಟ್ರು ಅವರು ಯಾವುದನ್ನ ಪ್ರೆಫರ್ ಮಾಡ್ತಾರೆ? ಫಸ್ಟ್ ಪ್ರೆಫರ್ ಮಾಡೋದು ದಾಹ ನೀಗಿಸೋದಕ್ಕೆ ನೀರು. ವೀಕ್ಷಕರೇ, ಮಹತ್ವ ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ಇಲ್ಲಿ ಈ ಸಂದರ್ಭದಲ್ಲಿ ದಾನಕ್ಕೆ ಹೆಚ್ಚಿನ ಮಹತ್ವ. ಅಂದರೆ ಅಕ್ಷಯ ತೃತೀಯ ಹಬ್ಬದ ದಿನ ದಾನ ಮಾಡಿ ಅಂತ ಹೇಳ್ತಾರೆ. ಯಾವುದು? ಈ ಭವಿಷ್ಯ ಪುರಾಣದಲ್ಲಿ ಉಲ್ಲೇಖ ಆಗಿರುವ ಪ್ರಕಾರ ಆಹಾರ ಪದಾರ್ಥ, ಅಕ್ಕಿ, ಬೇಳೆ, ಗೋಧಿ, ಬೆಲ್ಲ, ಎಣ್ಣೆ, ಉಪ್ಪು, ಸಕ್ಕರೆ ಅಪಾತ್ರರಿಗೆ ದಾನ ಮಾಡಬಾರ್ದು, ಸತ್ಪಾತ್ರರಿಗೆ ದಾನ ಮಾಡಬೇಕು. ನೀವು ಕೊಟ್ಟಂಥ ವಸ್ತುಗಳನ್ನು ಅವರು ಮಾರ್ಕೋಬಾರ್ದು. ಏನೋ ನೀವು ಕೊಟ್ರಿ ಅಂದರೆ ಅದನ್ನು ಮತ್ತೆ ಹೋಗಿ ರೇಷನ್ ಸ್ಟೋರಿಗೆ ಮಾರ್ಬಿಡಬಾರ್ದು. ಅವರು ಮನೆಯಲ್ಲಿ ಅದನ್ನು ಅಡುಗೆ ಮಾಡಿಕೊಂಡು ಬೇಯಿಸ್ಕೊಂಡು ಊಟ ಮಾಡಬೇಕು. ನೀವು ಕೊಟ್ಟಂಥ ಆಹಾರ ಪದಾರ್ಥ ಅವ್ರ ಹೊಟ್ಟೆಗೆ ಹೋಗಬೇಕು. ಸತ್ಪಾತ್ರರಿಗೆ ದಾನ ಮಾಡಿ ಅಂತ ಹೇಳ್ತಾರೆ. ಅದೇ ರೀತಿ ಎಳ್ಳಿನ ದಾನ ಮಾಡಬೇಕು. ಹಾಗೆ ಬಂಗಾರ ನೋಡಿ ಇಲ್ಲಿ ಬರುತ್ತೆ. ಬಂಗಾರ ದಾನ ಮಾಡಿ ಅಂತ ಹೇಳಿದ್ದಾರೆ, ಹೊರತಾಗಿ ಖರೀದಿ ಮಾಡಿ ಅಂತ ಹೇಳಿಲ್ಲ. ನೀವು ಭವಿಷ್ಯ ಪುರಾಣವನ್ನು ತೆಗೆದು ನೋಡಿ. ದಾನ ಮಾಡಬೇಕಾದಂತಹ ವಸ್ತುಗಳ ಪಟ್ಟಿಯಲ್ಲಿ ಬಂಗಾರ ಬರುತ್ತೆ ಬಿಟ್ಟರೆ ಬಂಗಾರ ಖರೀದಿ ಮಾಡಿ ಅಂತ ಹೇಳಿಲ್ಲ. ಅದೇ ರೀತಿ ಸಿಲ್ವರ್, ಬೆಳ್ಳಿಯನ್ನು ಕೂಡ ದಾನ ಮಾಡಿ ಅಂತ ಹೇಳಿದ್ದಾರೆ. ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡಿ, ಒಂದು ಗಂಗಾ ನದಿ ಇರಬಹುದು, ಪುಣ್ಯ ನದಿಗಳಲ್ಲಿ ಒಂದು ಸ್ನಾನ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಸ್ಥಳಗಳು, ನಿಮ್ಮ ರಾಜ್ಯ, ತಾಲೂಕು, ಜಿಲ್ಲೆ, ಎಲ್ಲೆಲ್ಲಿ ನಿಮ್ಮ ಮನೆ ಹತ್ರ ಸ್ವಲ್ಪ ದೂರದಲ್ಲಿರುವಂತಹ ನದಿಗಳಿದ್ರೆ ಅದರಲ್ಲಿ ಮಿಂದೇಳಬೇಕು, ಮುಳುಗಿ ಏಳಬೇಕು, ಸ್ನಾನ ಮಾಡಬೇಕು, ಪುಣ್ಯ ಸ್ನಾನ ಮಾಡಬೇಕು ಅಂತ ಹೇಳಿದ್ದಾರೆ. ಆ ದಿನ ನದಿಗಳಲ್ಲಿ ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡೋದ್ರಿಂದ ಅಖಂಡ ಐಶ್ವರ್ಯ ಪ್ರಾಪ್ತಿ ಮತ್ತು ಸಾಕಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತಂತೆ. ಅದೇ ರೀತಿ ನಿಮ್ಮ ಪೂರ್ವಜರ ಹೆಸರಿನಲ್ಲಿ ಯಾರು ಅಗಲಿರ್ತಾರೆ, ಸ್ವರ್ಗಸ್ಥರಾಗಿರ್ತಾರೆ, ಆ ಪೂರ್ವಜರ ಹೆಸರಿನಲ್ಲಿ ನಾವು ಜಲವನ್ನು ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ವಿಷ್ಣು ಮತ್ತು ಲಕ್ಷ್ಮೀ ಪೂಜೆಗೆ ಅವತ್ತಿನ ದಿನ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಶ್ರೀಮನ್ನಾರಾಯಣ ಲಕ್ಷ್ಮೀ ಪೂಜೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು. ಹೆಚ್ಚಿನ ಭಕ್ತಿ, ಶ್ರದ್ಧೆ, ನಂಬಿಕೆ, ವಿಶ್ವಾಸದಿಂದ ಮಾಡಿದರೆ ಮನೆಗೆ ತಾನಾಗೆ ಗೋಲ್ಡು, ಸಿಲ್ವರು ಎಲ್ಲ ಬರುತ್ತೆ. ಅದೇ ರೀತಿ ಇನ್ನು ನೋಡಿ, ವಿಶೇಷವಾದಂಥ ಇನ್ನೊಂದು ರಹಸ್ಯವನ್ನು ಹೇಳ್ತಾರೆ. ಇಲ್ಲಿ ಮಾತೆ ಮಹಾಲಕ್ಷ್ಮಿಯನ್ನ ಶ್ರೀ ಅಂತ ಹೇಳ್ತಾರೆ. ಶ್ರೀಮಂತ, ನಾನು ಬೀಜ ಮಂತ್ರ ಅವಾಗವಾಗ ಹೇಳ್ತಿರ್ತೀನಲ್ಲ, ಶ್ರೀ ಅಂದರೆ ಸಂಪತ್ತು ಅಂತ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಅಕ್ಷಯ ತೃತೀಯ ಹಬ್ಬದ ದಿನ ನೀವು ಸತ್ಪಾತ್ರರಿಗೆ ದಾನವನ್ನು ಮಾಡಿ, ಅಪಾತ್ರರಿಗೆ ದಾನವನ್ನು ಮಾಡಬೇಡಿ. 1990ರ ದಶಕ ವೀಕ್ಷಕರೇ, ಸರಿಸುಮಾರು 30-40 ವರ್ಷಗಳ ಹಿಂದೆ, ಈ ಹಿಂದೆ ನಮ್ಮ ಸನಾತನ ಧರ್ಮವನ್ನು ನೋಡ್ಕೊಂಡು ಬಂದಾಗ ಅಕ್ಷಯ ತೃತೀಯ ಹಬ್ಬದ ದಿನ ಪುರಾಣ, ಪುಣ್ಯಕಥೆ, ವೇದ ಎಲ್ಲ ಗ್ರಂಥಗಳಲ್ಲಿ ಋಷಿಮುನಿಗಳು, ಅದು ಹಾಗೆ ಕೋಟ್ಯಾಂತರ ವರ್ಷಗಳ ಸಂಪ್ರದಾಯ ನಮ್ಮದು ಸನಾತನ ಧರ್ಮದ್ದು, ಈ ಬಂಗಾರವನ್ನು ದಾನ ಮಾಡಬೇಕು, ಬಂಗಾರವನ್ನು ದಾನ ಮಾಡಬೇಕು ಅಂತ ಈ ಪೀಳಿಗೆಯಿಂದ ಪೀಳಿಗೆಗೆ, ತಲೆಮಾರಿನಿಂದ ತಲೆಮಾರಿಗೆ ಹೇಳ್ತಾ ನಮಗೆ ಒಂದು ಪಾಠವನ್ನು ಹಾಕ್ಕೊಟ್ರು, ದಾರಿಯನ್ನು ಹಾಕ್ಕೊಟ್ರು. ಅದು ಹಾಗೆ ಮುಂದುವರಿತಾ ಬಂತು ನೋಡಿ. ಆಗ ಒಂದು ಸ್ವಲ್ಪ ಈ ಟೆಲಿವಿಷನ್ಗಳು, ಈ ದೂರದರ್ಶನ ಅನ್ನುವಂಥದ್ದು ಪ್ರಖ್ಯಾತಿಗೆ ಬರ್ತಾ ಇತ್ತು. ಜಾಹೀರಾತುಗಳು ಎಲ್ಲ ವಿಸ್ತಾರ ಆಗ್ತಾ ಇತ್ತು. ಇವರು ಈ 1990ರಲ್ಲಿ ವ್ಯಾಪಾರಿಗಳು ಒಂದು ಯೋಚನೆಯನ್ನು ಮಾಡ್ತಾರೆ. ಏನಪ್ಪ ಅಂತಂದರೆ, ಈ ಅಕ್ಷಯ ತೃತೀಯ ಮತ್ತು ಬಂಗಾರಕ್ಕೂ ಒಂದು ಲಿಂಕ್ ಇದೆ. ಅಕ್ಷಯ ತೃತೀಯ ಹಬ್ಬದ ದಿನ ಬಂಗಾರವನ್ನು ದಾನ ಮಾಡಬೇಕು ಅಂತ ನಮ್ಮ ಪೀಳಿಗೆ, ತಲೆಮಾರು ಹಿಂದಿನವರೆಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಅದನ್ನು ನಾವು ಖರೀದಿ ಮಾಡಬೇಕು ಅಂತ ಪ್ರಚಾರ ಮಾಡಿದರೆ ಹೇಗೆ ಎನ್ನುವ ಕಲ್ಪನೆ ಅವರಲ್ಲಿ ಹುಟ್ಟಿಕೊಂಡು, ತದನಂತರ ಏನು ಮಾಡ್ತಾರೆ ಅಂತಂದರೆ, ಅದನ್ನು ಜಗಜ್ಜಾಹೀರುಗೊಳಿಸಿ ಈ ಅಕ್ಷಯ ತೃತೀಯ ಗೋಲ್ಡ್ ಪರ್ಚೇಸ್ ಮಾಡಿ, ಮನೆಯಲ್ಲಿ ಗೋಲ್ಡ್ ಡಬಲ್ ಆಗುತ್ತೆ. ಅದನ್ನು ಕೆಲವೊಬ್ಬರು ಈ ಜ್ಯೋತಿಷಿಗಳು, ಕೆಲವೊಬ್ಬರು ಇನ್ನು ಅಂದರೆ ಸಾಕಷ್ಟು ಅದರ ವಿಷಯವನ್ನು ಅರ್ಥ ಮಾಡಿಕೊಳ್ಳದೆ ಅರ್ಧಮರ್ಧ ಓದಿದಂಥವರು ಅದನ್ನು ಯಾವ ರೀತಿ ಜನಸಾಮಾನ್ಯರಲ್ಲಿ ಭಯ ಹುಟ್ಟಿಸ್ಬಿಟ್ರು ಅಂದರೆ, ಅಕ್ಷಯ ತೃತೀಯ ಹಬ್ಬದ ದಿನ ಗುಂಜಿ ಬಂಗಾರನಾದರೂ ಮನೆಗೆ ತರಬೇಕು, ಇಲ್ಲಾಂದರೆ ಕೆಡಕಾಗುತ್ತೆ, ಮನೆಗೆ ಒಳ್ಳೇದಾಗೋದಿಲ್ಲ ಅಂತ ಭಯ ಹುಟ್ಟಿಸ್ಬಿಟ್ರು ಜನಸಾಮಾನ್ಯರಲ್ಲಿ.
ಇದು ತಪ್ಪು ಅಲ್ಲ. ಇದರ ಹಿಂದಿರುವುದು ವ್ಯಾಪಾರೀಕರಣದ ಉದ್ದೇಶ ಅಷ್ಟೇ. ಅಕ್ಷಯ ತೃತೀಯ ಹಬ್ಬದ ದಿನ ಬಂಗಾರ ಕೊಳ್ಳಲೇಬೇಕು ಎನ್ನುವಂತಹ ಯಾವ ಕಡ್ಡಾಯ ಸ್ಟ್ರಿಕ್ಟ್ ನಿಯಮಗಳು ಇಲ್ಲ. ಅದೇ ರೀತಿ ನೀವು ಪುಣ್ಯಕ್ಷೇತ್ರಗಳಿಗೆ ತೆರಳಿ ಭೇಟಿ ಮಾಡಿ ಮನೆಯಲ್ಲಿ ಹಬ್ಬವನ್ನು ಆಚರಿಸ್ಕೊಳ್ಳಿ. ವಿಶೇಷವಾಗಿ ನೀವೇನಾದರೂ ಪ್ರಯಾಣದಲ್ಲಿದ್ದರೆ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರ, ನದಿಗಳಿದ್ದರೆ ಸ್ನಾನ ಮಾಡ್ಕೊಳ್ಳಿ, ಪಿತೃ ತರ್ಪಣ ಕೊಡಿ, ವಿಷ್ಣು ಲಕ್ಷ್ಮಿ ಪೂಜೆ ಮಾಡಿ, ಆಹಾರ ಪದಾರ್ಥಗಳನ್ನು ದಾನ ಮಾಡಿ, ಹೊಸ ಬಿಗಿನಿಂಗ್ ಆರಂಭಗಳನ್ನು ಮಾಡ್ಕೊಳ್ಳಿ, ಹೊಸ ವ್ಯಾಪಾರ ಶುರು ಮಾಡಿ, ಹೊಸ ಬಟ್ಟೆಯನ್ನು ಧರಿಸಿ. ಅದೇ ರೀತಿ ಮುಂಜಿವೆ, ಮದುವೆ, ಪುಣ್ಯ ಕಾರ್ಯ, ಆಮೇಲೆ ಹೊಸ ಮನೆ ಕೊಳ್ಳುವಂಥದ್ದು, ಸೈಟ್ ಕೊಂಡುಕೊಳ್ಳುವಂಥದ್ದು, ಇಂಥ ಹೊಸ ಹೊಸ ಬಿಗಿನಿಂಗ್ಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಹೊರತಾಗಿ ಬಂಗಾರವನ್ನು ಕಡ್ಡಾಯವಾಗಿ ಖರೀದಿ ಮಾಡಬೇಕು ಅಂತ ನಿಯಮ ಇಲ್ಲ. ಈ ಕುರಿತಾಗಿ ಎಳೆಯಾಗಿ ನಿಮಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬುವ ಪ್ರಯತ್ನ ಮಾಡಿದ್ದೀನಿ ವೀಕ್ಷಕರೇ. ನನ್ನ ಈ ಒಂದು ಧೈರ್ಯ ತುಂಬುವಂಥ ಪ್ರಯತ್ನ ನಿಮಗೆ ಇಷ್ಟ ಆದರೆ ಇದನ್ನು ಒಬ್ಬರಿಗಲ್ಲ, ನಿಮ್ಮ ಕಾಂಟ್ಯಾಕ್ಟಲ್ಲಿರುವಂಥ ಎಲ್ಲ ವಾಟ್ಸಪ್ ಗ್ರೂಪಿಗೂ ಕಳಿಸಿ. ಎಲ್ಲರಿಗೂ ಒಂದು ಐ ಓಪನರ್ ಆಗಿ ಕಣ್ಣು ತೆರೆಯುವಂತಹ ಸಂಚಿಕೆ ಇದಾಗಲಿ. ಇದು ಎಲ್ಲ ಕಡೆಗೆ ವೈರಲ್ ಮಾಡಿ. ಕರ್ನಾಟಕದ ಮೂಲೆ ಮನೆಗೂ ಈ ಸಂಚಿಕೆ ತಲುಪಲಿ. ಯಾರು ಒತ್ತಡದಲ್ಲಿದ್ದಾರೆ, ಯಾರು ಡಿಪ್ರೆಷನ್ನಲ್ಲಿದ್ದಾರೆ, ಅಕ್ಷಯ ತೃತೀಯ ಹಬ್ಬ ಬಂತು, ನಾವು ಗೋಲ್ಡ್ ತಗೋಬೇಕು, ಇಲ್ಲಾಂದರೆ ಕೆಟ್ಟದ್ದಾಗತ್ತೆ ಅನ್ನೋ ಯೋಚನೆಯಲ್ಲಿದ್ದಾರೆ, ಅವರಿಗೆ ನಿರಾಳತೆ, ನೆಮ್ಮದಿ, ಒಂದು ಸಂತೋಷವನ್ನು ಕೊಡುವ ಸಂಚಿಕೆ ಇದಾಗಲಿ. ಅದರ ಜೊತೆಗೆ ವೀಕ್ಷಕರೇ, ನಾವು ಈ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನೋಡಿ, ಈ ಅಕ್ಷಯ ತೃತೀಯ ಹಬ್ಬದ ದಿನ ಈ ಅಷ್ಟಸಿದ್ಧಿ ಪೀಠದ ಮೇಲೆ ಲಕ್ಷ್ಮೀ ಕುಬೇರ ಯಾಗ ಮಾಡಿಸ್ತಾ ಇದ್ದೀನಿ. ಅವತ್ತಿನ ದಿನ ನೀವು ಕೂಡ ನಿಮ್ಮ ಹೆಸರನ್ನು ಕೊಟ್ಟು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಡಿಸ್ಕೋಬಹುದು. ನೋಡಿ, ಸನಾತನ ಧರ್ಮ ಈ ಅಕ್ಷಯ ತೃತೀಯ ಹಬ್ಬದ ದಿನ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತಂತೆ. ಲಲಿತಾ ಸಹಸ್ರನಾಮ ಓದ್ತೀರಾ? ಈ ಅಮ್ಮನವರು ಸಾಕ್ಷಾತ್ ನಮಗೆ ಶ್ರೀಚಕ್ರ ಯಂತ್ರವನ್ನು ರಚನೆ ಮಾಡಿ ಕೊಟ್ಟಿರುವಂಥದ್ದು. ಆದಿಶಂಕರಾಚಾರ್ಯರು ಅದನ್ನು 8ನೇ ಶತಮಾನದಲ್ಲಿ ಎಲ್ಲರಿಗೂ ಉಪಯೋಗಿಸ್ಕೊಳ್ಳೋಕ್ಕೆ ಕೊಟ್ಟಿರುವಂಥದ್ದು. ಆದಿಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ನಿರ್ಮಾಣ ಮಾಡಿರುವಂಥದ್ದು. ಕನಕ, ಬಂಗಾರ, ಸ್ತೋತ್ರ, ದಾರ, ಮಳೆ, ನೋಡಿ ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇದೆ. ಹಾಗಾಗಿ ಆ ದಿನದ ಮಹತ್ವವನ್ನು ಅರಿತಂತಹ ನಾವು ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಅಷ್ಟಸಿದ್ಧಿ ಪೀಠದ ಮೇಲಿಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ. ಶ್ರೀಚಕ್ರ ಯಂತ್ರ ಮನೆಯಲ್ಲಿದ್ದವರಿಗೆ ಎಂದಿಗೂ ಬಡತನ ಕಾಡೋದಿಲ್ಲ. ಯಾಕೆ ಅಂದರೆ ಅದಿದ್ದಲ್ಲಿ ಸಿರಿ, ಸಂಪತ್ತು, ಅಷ್ಟೈಶ್ವರ್ಯ ಎಲ್ಲವೂ ಕೂಡ ತುಂಬಿ ತುಳುಕುತ್ತೆ. ಜೀತ್ ಮೀಡಿಯಾದಲ್ಲಿ ನಮ್ಮ ಈ ಒಂದು ವಿಶೇಷ ಒಂದು ಹಬ್ಬದ ದಿನ, ಅಕ್ಷಯ ತೃತೀಯ ಹಬ್ಬದ ದಿನ ಹೋಮ ಮಾಡಿಸ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನೀವು ಈಗಲೇ ಆ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಟೆಕ್ಸ್ಟ್ ಮಾಡಿ, ಕರೆ ಮಾಡೋದು ಬೇಡ, ವಾಟ್ಸಪ್ ಟೆಕ್ಸ್ಟ್ ಮಾಡಿ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳಿ. ಎಲ್ಲ ಕಡೆಯಿಂದ ನಮಗೆ ಸಿಕ್ಕಾಪಟ್ಟೆ ಒತ್ತಡ, ಪ್ರೆಷರ್ ಬರ್ತಾ ಇದೆ. ಗುರುಗಳೇ, ಅಕ್ಷಯ ತೃತೀಯ ಹಬ್ಬದ ದಿವಸ ನನ್ನ ಹೆಸರಲ್ಲಿ ಪೂಜೆಗಿಡಿಸಿ ಅಂತ ಕಾತುರಾಗಿ ಬುಕ್ಕಿಂಗ್ ಮಾಡ್ಕೋತಾ ಇದ್ದಾರೆ. ನಿಮ್ಮ ಹೆಸರು ಮಿಸ್ ಆಗಬಾರ್ದಲ್ಲ, ಈಗಲೇ ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ. ಅಂದರೆ ನಿಮ್ಮ ಹೆಸರಲ್ಲೂ ಕೂಡ ಅಕ್ಷಯ ತೃತೀಯ ಹಬ್ಬದ ದಿನ ನಾವು ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಟ್ಟು 30ರಿಂದ 40 ದಿವಸ ಆದಮೇಲೆ ಮನೆಗೆ ಕಳಿಸ್ಕೊಡ್ತೀವಿ. ನೋಡಿ ಅಕ್ಷಯ ತೃತೀಯ ಹಬ್ಬದ ಪವರ್ ಹೇಗಿರುತ್ತೆ ನೋಡಿ. ಆ ದಿನ ಪೂಜೆ ಸಿದ್ಧಿಗೊಂಡಂಥ ಶ್ರೀಚಕ್ರ ನಿಮ್ಮ ಮನೆಗೆ ಬಂದರೆ ಸಾಕು. ವರ್ಷದೊಳಗಡೆ ಸಾಲ ತೀರಲಿಲ್ಲ ಅಂದರೆ ಹೇಳಿ, ಹಣವನ್ನು ಮ್ಯಾಗ್ನೆಟ್ನಂತ ಎಳೆದು ನಿಮ್ಮ ಮನೆಗೆ ತರುತ್ತೆ ಶ್ರೀಚಕ್ರ ಯಂತ್ರ. ಅದೇ ರೀತಿ ನಿಮ್ಮ ಮನೆಗೆ ಶತ್ರುಕಾಟ ಇರೋದಿಲ್ಲ, ಮಾಟಮಂತ್ರ ತಂತ್ರ ಬಾಧೆ ಇರೋದಿಲ್ಲ. ವರ್ಷ ತುಂಬೋದ್ರಲ್ಲಿ ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಗುತ್ತೆ, ಮಕ್ಕಳಾಗುತ್ತೆ. ಜೊತೆಗೆ ಕಲ್ಯಾಣ ಪ್ರಾಪ್ತಿ, ಯಾರಿಗೆ ಮದುವೆ ಸೆಟ್ ಆಗಿಲ್ಲ ಮದುವೆ ಸೆಟ್ ಆಗುತ್ತೆ. ಆ ಮನೆಯಲ್ಲಿ ಸೈಟ್ ಕೊಂಡ್ಕೊಳ್ತೀರಾ, ವಾಹನ, ಐಶ್ವರ್ಯ ಎಲ್ಲವೂ ಬರುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವೀಕ್ಷಕರೇ, ಈ ಸಂಚಿಕೆ ಸಾಮಾನ್ಯದ್ದಲ್ಲ, ಎಲ್ರಿಗೂ ಪ್ರಚಾರ ಮಾಡಿ. ಮಾನಸಿಕವಾಗಿ ಧೈರ್ಯ, ಸ್ಥೈರ್ಯ, ಒಂದು ಒಳಿತನ್ನು ಉಂಟು ಮಾಡುವಂಥ ಸಂಚಿಕೆ ಇದು. ಮತ್ತೆ ಇಂತಹದ್ದೇ ಸಂಚಿಕೆಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಭಗವಂತ ಎಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.